ಮತ್ತೊಂದು ಕಡೆ ನಾನು ನಿರಪರಾಧಿ ಅಪರಾಧಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ರಾಜೀನಾಮೆಯನ್ನ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾಗೇಂದ್ರ. ನನ್ನನ್ನ ಸಂವಿಧಾನ ಕಾಪಾಡುತ್ತೆ, ನನ್ನ ಗಮನಕ್ಕೆ ಬಾರದೆ 187 ಅಂದ್ರೆ 187 ಕೋಟಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಏನು ಆರೋಪ ಮಾಡಿದ್ರಲ್ಲ, ನಿಗಮ ಬ್ಯಾಂಕ್ ಖಾತೆ ಎಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಿಗಮದ 1 ರೂಪಾಯಿ ಕೂಡ ನನ್ನ ಖಾತೆಗೆ ಬಂದೇ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಹಗರಣದ 79 ಕೋಟಿ ರೂಪಾಯಿ ವಾಪಸ್ ಬಂದಿದೆ. ವಿಧಾನಸೌಧದಲ್ಲಿ ಸಚಿವ ವಿ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ನನ್ನ ಮೇಲೆ ಮತ್ತು ಸರ್ಕಾರದ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆ, ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಒಂದು ಕಡೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಾಗೇಂದ್ರ. 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ನಾನು ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದರೂ ಕೂಡ ನಾನು ಅಲ್ಲಿರುವಂಥ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂಥ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ಆ 187 ಕೋಟಿಯನ್ನು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳ್ಳಾರ್ದೇ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗಲಾರ್ದೇ ಆ 187 ಕೋಟಿ ರೂಪಾಯಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗೇ ಅಲ್ಲ, ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆ್ಯಕ್ಚುಲಿ ಅದು 2 ದಿನದ ನಂತರ, ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯಿತು, ಅದರಲ್ಲೆಲ್ಲ ಹೇಳಿದ್ದೀವಿ ನಾವು. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು 187 ಕೋಟಿ ರೂಪಾಯಿ ನೋಡಿ, ನಾಗೇಂದ್ರ ಇವಾಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರ ಒಂದು ಸೂಚನೆ ಮೇರೆಗೆ ಈ ಒಂದು ಪ್ರೆಸ್ ಮೀಟನ್ನು ಮಾಡಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಆ್ಯಕ್ಚುಲ್ ಆಗಿ ಏನೇನಾಯಿತು, ಹಣ ವರ್ಗಾವಣೆಗೆ ಯಾವ ರೀತಿ ಆಯಿತು, ಅವರು ಸೂಸೈಡ್ ಮಾಡ್ಕೊಂಡಿದ್ದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನನ್ನನ್ನು ಸಂವಿಧಾನ ಕಾಪಾಡುತ್ತೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ನಂದೇನು ತಪ್ಪಿಲ್ಲ ಅಂತ ಅಂದಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಹಾಕ್ತಿದ್ದಾರೆ.